ತಿಪಟೂರು ತಾಲೂಕಿನ ಕೋಟೆನಾಯಕನಹಳ್ಳಿ ಗ್ರಾಮದ ಶ್ರೀ ಬನಶಂಕರಿ ಅಮ್ಮನವರ ದೇವಾಲಯದಿಂದ ಎರಡನೇ ದಿನ ಧರ್ಮಸ್ಥಳಕ್ಕೆ ಭಕ್ತರು ಪಾದಯಾತ್ರೆ ಕೈಗೊಂಡರು. ಬುಧವಾರ ಬನಶಂಕರಿ ದರ್ಶನ ಪಡೆದು ದಾಸೋಹ ಮುಗಿಸಿ ನೂರಾರು ಭಕ್ತರು ಪಾದಯಾತ್ರೆ ಬೆಳೆಸಿದ್ರು. ಬಿಸಿಲಿನ ಝಳದಲ್ಲೂ ಹೆಜ್ಜೆ ಹಾಕಿದರು. ತುಮಕೂರಿನ ಶ್ರೀ ಪುಣ್ಯಕ್ಷೇತ್ರ ಧರ್ಮಸ್ಥಳ ಪಾದಯಾತ್ರಿಗಳ ಸೇವಾ ಸಮಿತಿಯಿಂದ 27ನೇ ವರ್ಷದ ಈ ಪಾದಯಾತ್ರೆಯನ್ನು ಸಮಿತಿ ಅಧ್ಯಕ್ಷರೂ ಆದ ಟಿ ರಾಮಯ್ಯ, ಪ್ರಧಾನ ಕಾರ್ಯದರ್ಶಿ ಡಿಎಸ್ ಕುಮಾರಸ್ವಾಮಿ, ಕೆಎಂಎಫ್ ದೊಡ್ಗುಣಿ ನೇತೃತ್ವದಲ್ಲಿ ಹಿಂದೂ ಧರ್ಮದ ಅಸ್ಮಿತೆಯನ್ನು ಉಳಿಸಲು ಈ ಪಾದಯಾತ್ರೆ ನಡೆಸಲಾಗುತ್ತಿದೆ. ಈ ವೇಳೆ ಸಮಿತಿ ಪ್ರಧಾನ ಕಾರ್ಯದರ್ಶಿ ಡಿಎಸ್ ಕುಮಾರಸ್ವಾಮಿ ಮಾತನಾಡಿ, ಫೆಬ್ರವರಿ 17ರಂದು ತುಮಕೂರಿನ ಚಿಕ್ಕಪೇಟೆ ಅಯ್ಯಪ್ಪಸ್ವಾಮಿ ದೇವಾಲಯದಲ್ಲಿ ಪಾದಯಾತ್ರೆಗೆ ಚಾಲನೆ ದೊರೆಯಿತು. ಶಾಸಕ ಜಿಬಿ ಜ್ಯೋತಿ ಗಣೇಶ್ ಹಾಗೂ ಸಿದ್ದರಬೆಟ್ಟದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಶ್ರೀ ಅಯ್ಯಪ್ಪಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಟಿಬಿ ಶೇಖರ್, ಚಿಕ್ಕತೊಟ್ಲಿಕೆರೆಯ ಅಟವಿ ಮಲ್ಲಿಕಾರ್ಜುನ ಸ್ವಾಮೀಜಿ ಪಾದಯಾತ್ರೆಗೆ ಚಾಲನೆ ನೀಡಿದರು. ಈ ವೇಳೆ ಅಬಕಾರಿ ಇಲಾಖೆ ಇನ್ಸ್ಪೆಕ್ಟರ್ ಕರಿಬಸವಯ್ಯ, ಹಿರಿಯ ಕಲಾವಿದ ಎಂವಿ ನಾಗಣ್ಣ, ಸಿದ್ದರಬೆಟ್ಟದ ಪ್ರಾಂಶುಪಾಲರಾದ ರಾಮಮೂರ್ತಿ ಉಪಸ್ಥಿತರಿದ್ದರೆಂದು ತಿಳಿಸಿದರು. ಧರ್ಮ ರಕ್ಷಣೆಗಾಗಿ ಈ ಪಾದಯಾತ್ರೆ ಕೈಗೊಳ್ಳಲಾಗಿದೆ. ಸಂಸ್ಕಾರ ಸಂಸ್ಕೃತಿ ಉಳಿಸುವುದಕ್ಕೆ ಹಾಗೂ ಭಕ್ತರ ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೂ ಈ ಪಾದಯಾತ್ರೆ ಸಹಕಾರಿಯಾಗಿದೆ ಎಂದು ಡಿಎಸ್ ಕುಮಾರಸ್ವಾಮಿ, ಕೆಎಂಎಫ್ ದೊಡ್ಗುಣಿ ಅವರು ತಿಳಿಸಿದರು. ಈ ಸಮಯದಲ್ಲಿ ಸಮಿತಿ ಅಧ್ಯಕ್ಷ ಟಿ ರಾಮಯ್ಯ ಸಹ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಮಿತಿ ಪದಾಧಿಕಾರಿಗಳಾದ ಆರ್ ನಾರಾಯಣಸ್ವಾಮಿ, ಜಿಆರ್ ರೇವಣಸಿದ್ದಯ್ಯ, ಎಂಎಸ್ ವೀರಭದ್ರಯ್ಯ, ಡಿಪಿ ಮಂಜುನಾಥ ಸ್ವಾಮಿ, ಬಿಎಸ್ ಚೆಲುವಯ್ಯ, ಟಿಆರ್ ರಾಮದಾಸ್, ಸಿದ್ಲಿಂಗಯ್ಯ, ಟಿ ಪುಟ್ಟಸ್ವಾಮಿ, ಎಚ್ಎಸ್ ಗಂಗರಾಜು ಭಾಗವಹಿಸಿದರು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಾವು ಈ ಧರ್ಮಸ್ಥಳದ ಪಾದಯಾತ್ರೆ ತುಮಕೂರಿನಿಂದ ಧರ್ಮಸ್ಥಳಕ್ಕೆ ಪ್ರಾರಂಭ ಮಾಡಿ 27ನೇ ವರ್ಷದ ಪಾದಯಾತ್ರೆ ಇದು. ಇದಕ್ಕೆ ಈ ತುಮಕೂರಿನ ಪಾದಯಾತ್ರೆ ಪರಿಚಯ ಮಾಡಿಕೊಟ್ಟರು ಇದಕ್ಕೆ ನಮ್ಮ ಗುರುಗಳಾದ ಟಿ ರಾಮಯ್ಯನವರು. ಇವರು HMTಲಿ ನೌಕರರಾಗಿದ್ದು ನಿವೃತ್ತಿ ನಂತರ ಈಗ ವಕೀಲರಾಗಿದ್ದಾರೆ. ಇದಕ್ಕೆ ನಮ್ಮದೊಂದು ಸಮಿತಿ ಮಾಡ್ಕೊಂಡಿದ್ದೀವಿ. ಈ ಸಮಿತಿಗೆ ಅಧ್ಯಕ್ಷರವರು, ಕಾರ್ಯದರ್ಶಿ ನಾನು ಮಾಡಿದ್ದಾರೆ. ಮತ್ತು ಇದಕ್ಕೆ ಸಮಿತಿ ಯಾವುದು? ಸಮಿತಿ ಹೆಸರು ಶ್ರೀ ಧರ್ಮಸ್ಥಳ ಪಾದಯಾತ್ರೆ ಸಮಿತಿ ನಮ್ಮ ಸಮಿತಿ ಇದೆ. ಇದು 27ನೇ ವರ್ಷದ ಪಾದಯಾತ್ರೆ. ನಾವು 17ನೇ ತಾರೀಕು ಸಾಯಂಕಾಲ ಚಿಕ್ಕಪೇಟೆಯಲ್ಲಿ ಇರುವ ಸ್ವಾಮಿ ಅಯ್ಯಪ್ಪ ಟೆಂಪಲ್ನಿಂದ ಪಾದಯಾತ್ರೆ ಶುರು ಮಾಡಿದ್ದೀವಿ. 24ನೇ ತಾರೀಕು ಧರ್ಮಸ್ಥಳ ತಲುಪ್ತೀವಿ. ಒಟ್ಟು ಸೋಮವಾರದಿಂದ ನೆಕ್ಸ್ಟ್ ಸೋಮವಾರ 8 ದಿನ 252 ಕಿಲೋಮೀಟ್ರ್ ಆಗುತ್ತೆ. ಪ್ರತಿದಿನ 40ರಿಂದ 42 ನಮಗೆ ಅನುಗುಣವಾಗಿ ನಾವು ಪಾದಯಾತ್ರೆ ಮಾಡ್ತೀವಿ. ಸುಮಾರು ತುಮಕೂರಿನಿಂದ ಒಂದು 150 ಜನ ಹೊರಟಿದ್ದಾರೆ. ನಾವು ಒಟ್ಟಿಗೆಹಾರ ತಲುಪೋದ್ರೊಳಗೆ 400 ಜನ, ನಮ್ಮ ಗ್ರೂಪಲ್ಲಿ 400 ಜನ ಆಗ್ತಾರೆ. ಯಾಕೆಂದರೆ ಚಿಕ್ಕನಾಯಕನಹಳ್ಳಿ, ತುರುವೇಕೆರೆಯವರು KB ಕ್ರಾಸಿಗೆ ಬಂದು ಸೇರ್ಕೊಂತಾರೆ. ಕೆಲವರು ಈ ದಿನ ನಾವು ಸಾಯಂಕಾಲ ಕೊನೆಯಲ್ಲಿ ಲಾಟ್ ಹಾಕ್ತೀವಿ ರಂಗಾಪುರದ ಶಾಲೆಯಲ್ಲಿ. ಅಲ್ಲಿಗೊಂದು 100 ಜನ ಬರ್ತಾರೆ. ಒಟ್ಟು ನಾವೀಗ ಒಂದು 200 ಜನ ಆಗಿದ್ವಿ. ಸಾಯಂಕಾಲ ಒಂದು 250 ಜನ, 300 ಜನ ಆಗ್ತೀವಿ. ನಾವು ಇದಕ್ಕೆಲ್ಲ ವ್ಯವಸ್ಥಿತವಾಗಿ ಒಂದು ಭಟ್ರು, ಅಡುಗೆ ಮಾಡೋ ಭಟ್ರು ಸಮೇತ ಎಲ್ಲ ವ್ಯವಸ್ಥೆ ಮಾಡ್ಕೊಂಬಂದಿರ್ತೀವಿ. ತಂಗೋದಕ್ಕೆ ನೀರಿನ ಸೌಕರ್ಯ ಇರೋ ಕಡೆಗೆ ಇರ್ತೀವಿ. ನಾವು 17ನೇ ತಾರೀಕು ನೈಟ್ ಬಿಟ್ಟ ಮೇಲೆ ಇದು ಪತ್ರೆಮತಕಟ್ಟ, ಗುಬ್ಬಿ ತಾಲೂಕು ಪತ್ರೆಮತಕಟ್ಟಲ್ಲಿ ಮಧ್ಯಾಹ್ನದ ಊಟ. ಬೆಳಗ್ಗೆ ಚನ್ನಬಸವೇಶ್ವರ ದೇವಸ್ಥಾನದ ಹತ್ರ ಗುಬ್ಬಿ ಬೆಳಗ್ಗೆ ತಿಂಡಿ ಪ್ರಸಾದ ಆಯಿತು. ಉಂಡೆ ರಾಮಣ್ಣ ಅಂತ ಹೇಳ್ಬಿಟ್ಟು ಮಂಡಿಯವರು ಪ್ರತಿ ವರ್ಷ ಅಲ್ಲಿ ತಿಂಡಿ ವ್ಯವಸ್ಥೆ ಮಾಡ್ತಾರೆ. ರಾತ್ರಿ ದೊಡ್ಡಗುಣಿಲಿ ನಾವು ಹಾಟ್ ಆಗಿದ್ವಿ. ಅಲ್ಲಿ ದೊಡ್ಡಗುಣಿ ಸ್ವಾಮೀಜಿಯವರು ಬಂದು ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾರೆ. ಈಗ ಬನಶಂಕರಿ ದೇವಸ್ಥಾನ ಕೋಟೆನಾಯಕನಹಳ್ಳಿಲಿದ್ದೀವಿ. ಇವತ್ತು ಸಾಯಂಕಾಲ ಕೊನೆಯಲ್ಲಿ ಹೋಗ್ತೀವಿ. 17ನೇ ತಾರೀಕು ಸಾಯಂಕಾಲ ಚಿಕ್ಕತೊಟ್ಲಿಕೆರೆ ಹಿರಿಯ ಶ್ರೀಗಳು ಆಶೀರ್ವಾದ ಮಾಡಿ ಕಳಿಸಿರು. ಜ್ಯೋತಿ ಗಣೇಶ್ ಅವರು MLA ಅವರು ಬಂದಿದ್ದರು. ಮತ್ತು ಹಿರಿಯ ಅಧಿಕಾರಿಗಳು ಮತ್ತು ಎಲ್ಲ ಹಿರಿಯರು ಬಂದು ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಿದ್ದಾರೆ. TB ಶೇಖರ್ ಅವರು ಆ ಒಂದು ದೇವಸ್ಥಾನದ ಅಧ್ಯಕ್ಷರು. ಪ್ರತಿ ವರ್ಷ ಅವರು ಬಂದು ನಮಗೆ ವ್ಯವಸ್ಥೆ ಮಾಡಿ ಕಳಿಸ್ತಾರೆ. ಇವರು ಮಂಜುನಾಥ್ ಅಂತ ನಮ್ಮ ದೊಡ್ಡಗುಣಿಯವರು. ಅವರು ಸಹ ಈ ಒಂದು ಪಾದಯಾತ್ರೆಗೆ ಪ್ರತಿಯೊಂದಕ್ಕೂ ಸಹಕಾರ ಮಾಡಿಕೊಂಡು ನಮ್ಮ ಜೊತೆಗೆ ಬರ್ತಾರೆ. ಇದು
ಈ ಪಾದಯಾತ್ರೆ ಸುಮಾರು ನಮ್ಮಲ್ಲಿ ಒಂದು 400 ಜನ ಇದ್ದರೆ 200 ಜನ ಹೆಣ್ಮಕ್ಳು ಇರ್ತಾರೆ. ನಮ್ಮ ಒಂದು ಈ ಪಾದಯಾತ್ರೆ ಭಾರಿ ಅದ್ಧೂರಿಯಾಗಿ ನಡೆಯುತ್ತೆ. ಇದಕ್ಕೆಲ್ಲ ನಮ್ಮ ಗುರುಗಳು ಅವರ ಫುಲ್ಲು ಸಮಾಧಾನ ಮತ್ತು ಸಹಕಾರ ಅದು ನಮಗೆ ಬಲು ಮುಖ್ಯವಾದ್ದು. ಇಷ್ಟು ಹೇಳಿ ಈ ನಮ್ಮ ಒಂದು ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಇವರಿಗೆ ನನ್ನ ನಮಸ್ಕಾರಗಳು. ಧರ್ಮಸ್ಥಳದ ಪಾದಯಾತ್ರಿಗಳಿಗೆ ಧರ್ಮಸ್ಥಳದ ಪಾದಯಾತ್ರಿಗಳಿಗೆ ಧರ್ಮಸ್ಥಳದ ಪಾದಯಾತ್ರಿಗಳಿಗೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶ್ರೀ ಮಂಜುನಾಥ ಸ್ವಾಮಿ ಪಾದಾರಗಳಲ್ಲಿ ನಮನಗಳನ್ನು ಅರ್ಪಿಸುತ್ತಾ ಈ ಒಂದು ಯಾತ್ರೆ ಸುಮಾರು ತುಮಕೂರಿನಿಂದ 27 ವರ್ಷದಿಂದ ನಡ್ಕೊಂಬರ್ತಾ ಇದೆ. ಸಾವಿರಾರು ಭಕ್ತಾದಿಗಳು ಈ ಯಾತ್ರೆಯಲ್ಲಿ ಬಂದು ಆ ಮಂಜುನಾಥ ಸ್ವಾಮಿ ದರ್ಶನ ಪಡೆದು ಅವರ ಕಷ್ಟ ಸುಖಗಳಿಗೆ ಆ ಸ್ವಾಮಿ ಆಶೀರ್ವಾದ ಇದೆ. ಈ ಯಾತ್ರೆ ಪ್ರಾರಂಭ ಆಗಿದ್ದು ತುಮಕೂರು ಬೆಂಗಳೂರು HAL ಹನುಮಂತಪ್ಪ ಸ್ವಾಮೀಜಿಯವರು ಬೆಂಗಳೂರಿನಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಪ್ರಾರಂಭ ಮಾಡಿದರು. ಆವಾಗ ಸುಮಾರು ಒಂದು 500 ಜನ 600 ಜನ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಯಾತ್ರೆ ಮಾಡ್ತಾಯಿದ್ರು. ಸುಮಾರು 40-45 ವರ್ಷದಿಂದ ಈಚೆಗೆ ಲಕ್ಷಗಟ್ಟಲೆ ಜನ ತುಮಕೂರು, ಹಾಸನ, ಮಂಡ್ಯ, ಮೈಸೂರು, ಬೆಂಗಳೂರು ಮತ್ತು ಹುಬ್ಬಳ್ಳಿ, ಹೀಗೆ ಚನ್ನಪಟ್ಟಣ, ತುರುವೇಕೆರೆ, ಹೀಗೆ ಇತ್ಯಾದಿ ಪ್ಲೇಸ್ನಿಂದ ಸ್ವಾಮಿ ದರ್ಶನ ಪಡ್ಕೊಳ್ಳಿಕ್ಕೆ ಬಹಳ ಜನ ಯಾತ್ರೆ ಮಾಡ್ತಿದ್ದಾರೆ. ಈ ಯಾತ್ರೆ ಮಾಡೋ ಉದ್ದೇಶ ಇಷ್ಟೇ. ಇದು ಒಂದು ಧಾರ್ಮಿಕ ಕಾರ್ಯಕ್ರಮ. ಈ ಯಾತ್ರೆ ಮಾಡೋದು ಯಾವುದೇ ಮನರಂಜನೆ ಉದ್ದೇಶಕ್ಕಾಗಿ ಅಲ್ಲ, ಆರೋಗ್ಯಕ್ಕಾಗಿ ಮತ್ತು ದೇವರ ದರ್ಶನಕ್ಕಾಗಿ ಮತ್ತು ಭಕ್ತಿಗಾಗಿ. ಇವತ್ತು ಏನಾಗಿದೆ ನಮ್ಮ ದೇಶದಲ್ಲಿ, ನಮ್ಮ ಹಿಂದುತ್ವ ಮತ್ತು ಹಿಂದೂ ರಾಷ್ಟ್ರ ಉಳಿಬೇಕು. ಭಾರತ ಮಾತೆ ಇಲ್ಲಿ ಇನ್ನೂ ಪ್ರಜ್ವಲಿಸಬೇಕು. ಇವತ್ತೇನಾಗಿದೆ ಅಂದರೆ ಆ ಹಿಂದುತ್ವ ಅನ್ನೋದು ಅಳಿಸ್ಲಿಕ್ಕೆ ಪ್ರಯತ್ನಗಳು ನಡೀತಾ ಇದ್ದಾವೆ. ಅದಾಗಬಾರ್ದು. ಇಂದಲ್ಲ ನಾಳೆ ನಾಡಿದ್ದು ಹಿಂದುತ್ವ ಬೆಳಿಬೇಕು, ನಾವೆಲ್ಲ ಒಂದು ಎಂಬ ಭಾವನೆ ಬರಬೇಕು ಅನ್ನೋ ಒಂದು ದೃಷ್ಟಿ. ಮತ್ತು ಈ ಯಾತ್ರೆಯಿಂದ ಮನುಷ್ಯನಲ್ಲಿರ್ತಕ್ಕಂಥ ಹರಿಷಡ್ ವರ್ಗಗಳು ಏನಿದೆ, ಮದ, ಮತ್ಸರ, ಕಾಮ, ಕ್ರೋಧ ಕಡಿಮೆ ಆಗುತ್ತೆ. ಅವರ ಜೀವನ, ಅದರಲ್ಲೂ ಕೆಲವರು ಮಾತ್ರ ಅವ್ರ ಜೀವನ ಸಾತ್ವಿಕ ಜೀವನಕ್ಕೆ ತಳಪಾಯ ಆಗುತ್ತೆ. ಈ ಯಾತ್ರೆಯಿಂದ ಸಾತ್ವಿಕರಾಗ್ತಾರೆ ಅಂದ್ಬಿಟ್ಟು ಈ ಯಾತ್ರೆಯನ್ನು ಪ್ರಾರಂಭ ಮಾಡಿ ನಡೆಸ್ಕೊಂಡು ಧರ್ಮಸ್ಥಳ ಪಾದಯಾತ್ರೆ ಜೊತೆಗೆ ತಿರುಪತಿ ಪಾದಯಾತ್ರೆ, ಅದನ್ನು 12 ವರ್ಷ ತುಮಕೂರಿನಿಂದ ತಿರುಪತಿ ಪಾದಯಾತ್ರೆ ಮಾಡಿದ್ದೀವಿ. ಹಾಗೆ 33ನೇ ವರ್ಷ ಇದು ಧರ್ಮಸ್ಥಳ ಪಾದಯಾತ್ರೆ. ಅದರಲ್ಲಿ 27 ವರ್ಷ ತುಮಕೂರಿನಿಂದ ಪಾದಯಾತ್ರೆ ಮಾಡ್ತಾಯಿದ್ವಿ. ಇದು ಅಲ್ಲದೆ ನಮ್ಮ ಪಾದಯಾತ್ರೆಯಲ್ಲಿ ಹಲವಾರು ಭಕ್ತಾದಿಗಳು ಕಾಶಿ ಪಾದಯಾತ್ರೆ,
ಪಂಡರಾಪುರ ಮತ್ತು ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ಪಾದಯಾತ್ರೆಯನ್ನು ಸಹ ಮಾಡ್ತಾಯಿದ್ದಾರೆ. ಅವರು ಎಲ್ಲರಿಗೂ ಸಹ ಆ ದೇವರು ಆಶೀರ್ವಾದ ಇರಲಿ ಅಂದ್ಬಿಟ್ಟು ಆ ದೇವರಲ್ಲಿ ಪಾದಾರದಲ್ಲಿ ಪ್ರಾರ್ಥಿಸ್ಕೊಳ್ತಾ ನಾನು ಈ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರೂ ಬಯಸ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ತಾಯಿಗೆ ಮತ್ತೆ ಏನು ಪಾದಯಾತ್ರೆ ಬಂದಿದ್ದೀರಾ, ಕಂಪಲ್ಸರಿ ಕೆಂಪು ವಸ್ತ್ರ ಕಂಪಲ್ಸರಿ ಹಾಕ್ಬೇಕು, ಬ್ಯಾಗ್ ಹಾಕಬೇಕು. ಯಾಕೆಂದರೆ ಬೆಳಿಗ್ಗೆ ಹೋಗಬೇಕಾದ್ರೆ ವಸ್ತ್ರ ಇರುತ್ತೆ ನಮ್ಮ ಪಾದಯಾತ್ರೆ ಇಟ್ಕೊಳ್ಳಿ ಸರ್, ಇದೊಂದು ಚೆನ್ನಾಗಿರುತ್ತೆ ಲೈನು. ಏನು ಮಾಡ್ಬೋದು ನಾನು ಸೋಮಾರಿ ಆಮೇಲೆ ತೊಳ್ಕೊಬೋದಾಯ್ತು. ರೇವಣ ಸಿದ್ದಪ್ಪರೇ ಸ್ವಲ್ಪ ಬೇಗ ನೀವು ಪಾಸ್ ಆಗಿ ಸರ್ ಸ್ವಲ್ಪ.